ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮಾರಾಮ್. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ, ಶ್ರವಣ ನಕ್ಷತ್ರ. ದಿನಾಂಕ 9/5/2026 ಶನಿವಾರ. ಮುಖ್ಯಾಂಶಗಳು. ಕೇರಳ ರಾಜ್ಯದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಧರ್ಮ ವಿಜಯ ಯಾತ್ರೆ. ಬಿಜೆಪಿ ವಿಜಯೋತ್ಸವ. ಸುದ್ದಿಯ ವಿವರ. ಶೃಂಗೇರಿ ಜಗದ್ಗುರುಗಳಿಗೆ ಕೇರಳ ಸರ್ಕಾರದ ವತಿಯಿಂದ ವಿಶೇಷ ಗೌರವ ರಕ್ಷೆ ಸಮರ್ಪಣೆ. ತಿರುವಾಂಕೂರು ಸಂಸ್ಥಾನಕ್ಕೆ ಶೃಂಗೇರಿ ಶಾರದಾ ಪೀಠವು ಗುರುಪೀಠವಾದ್ದರಿಂದ ಕೇರಳ ಸರ್ಕಾರವು ಪ್ರತಿ ಬಾರಿಯೂ ಜಗದ್ಗುರುಗಳನ್ನು ರಾಜ್ಯದ ವಿಶೇಷ ಅತಿಥಿಗಳನ್ನಾಗಿ ಘೋಷಿಸಿ ಗೌರವಪೂರ್ವಕವಾಗಿ ಆದರಿಸುತ್ತದೆ. ಜಗದ್ಗುರುಗಳು ಕೇರಳ ರಾಜ್ಯದಲ್ಲಿ ಧರ್ಮ ವಿಜಯ ಯಾತ್ರೆ ಕೈಗೊಂಡಿದ್ದು ಇದೀಗ ಕೋಜಿಕೋಡ್ನಲ್ಲಿ ಇದ್ದಾರೆಂದು ಪ್ರಕಟಣೆ ತಿಳಿಸಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಸತ್ಯಮೇವ ಜಯತೆ ಆಗಿದೆ. ಕಳೆದ 8 ವರ್ಷದಿಂದಲೂ ಜೀವರಾಜ್ ಅಧಿಕಾರದಲ್ಲಿ ಇಲ್ಲ, ಕಾಂಗ್ರೆಸ್ ಪಕ್ಷದ ದರ್ಬಾರೇ ಆಗಿತ್ತು ಎಂದು ಬಿಜೆಪಿ ಮುಖಂಡ ಹೆಬ್ಬಿಗೆ ಸುಂದರೇಶ್ ಹೇಳಿದರು. ತಾಲೂಕಿನ ಅಡ್ಡಗದ್ದೆ ಮಂಡಲ ವತಿಯಿಂದ ಬಿಜೆಪಿ ಕಾರ್ಯಕರ್ತರು ಗುರುವಾರ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಹಾಗೂ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಮಾತನಾಡಿದರು. 2023ರ ಚುನಾವಣೆಯಲ್ಲಿ ಟಿಡಿ ರಾಜಗೌಡರು ಸೋತಿದ್ದರು. 3 ವರ್ಷ ಮೋಸ ಮಾಡಿ ಅಧಿಕಾರ ನಡೆಸಿ ಸರ್ಕಾರಿ ಸೌಲಭ್ಯ ಉಪಯೋಗಿಸಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಬಿಜೆಪಿಯು ಈ ಬಗ್ಗೆಯೂ ಹೋರಾಟ ಮಾಡಲಿದೆ ಎಂದರು. ಇನ್ನೋರ್ವ ಬಿಜೆಪಿ ಮುಖಂಡ ಅಣ್ಣುಕೊಡಿಗೆ ಶ್ರೀಧರರಾವ್ ಮಾತನಾಡಿ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾದ ಜಯ ಸಾಧಿಸಿದೆ. ಶೃಂಗೇರಿಯಲ್ಲಿಯೂ ಡಿಎನ್ ಜೀವರಾಜ್ ಜಯ ಗಳಿಸಿದ್ದು, ಇದು ಜನರ ನಿರೀಕ್ಷೆಯಂತೆಯೇ ಅವರಿಗೆ ಜಯ ದೊರಕಿದೆ ಎಂದರು. ಇದಕ್ಕೂ ಮುನ್ನ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ಹಂಚಲಿ, ಹೆಬ್ಬಿಗೆ ಕೃಷ್ಣಮೂರ್ತಿ, ಸುರೇಶ್, ಶರತ್, ಅರ್ಚನ್ ಕುಮಾರ್, ನಂದೀಶ್, ಆದರ್ಶ, ನೂತನ್, ಸಂದೀಪ, ರವಿಗೌಡ, ಸುಬ್ರಹ್ಮಣ್ಯ ಮತ್ತಿತರರು ಇದ್ದರು. ತಾಲೂಕಿನಲ್ಲಿ 8-10 ದಿನದಿಂದ ಕಣ್ಮರೆಯಾಗಿದ್ದ ಮಳೆ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ದಿಢೀರನೆ ಸುರಿದು ಸ್ವಲ್ಪ ಮಟ್ಟಿಗೆ ತಂಪು ಮಾಡಿತು. ಪಟ್ಟಣ ಸೇರಿದಂತೆ ಕಸಬಾ ಮತ್ತು ಕಿಗ್ಗಾ ಹೋಬಳಿಯ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಯಿತು. ಇನ್ನು ಕೆಲವೆಡೆ ಭಾರೀ ಗಾಳಿಯಿಂದಾಗಿ ತುಂತುರು ಮಳೆಯಾಯಿತು. ಮಳೆಯಿಂದಾಗಿ ತಾಲೂಕಿನ ಜನತೆಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಕಳೆದ 1 ವಾರದಿಂದ ತಾಲೂಕಿನಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಜನರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದಲೇ ಬಿಸಿಲಿನ ಝಳ ಜನರನ್ನು ಹೈರಾಣಾಗಿಸಿತ್ತು. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಉರಿ ಬಿಸಿಲು ತಾಂಡವವಾಡುತ್ತಿದ್ದು, ನಂತರ ಬಿಸಿಲು ಕಡಿಮೆ ಆದರೂ ಝಳ ಮಾತ್ರ ರಾತ್ರಿ 10 ಗಂಟೆಯಾದರೂ ಕಡಿಮೆಯಾಗುತ್ತಿರಲಿಲ್ಲ. ಬಿಸಿ ಗಾಳಿಯ ಜೊತೆ ಕೆಂಡನ ಮುಂದೆ ಕುಳಿತ ಅನುಭವವಾಗುತ್ತಿತ್ತು. ಜನತೆ ಮನೆ ಬಿಟ್ಟು ಹೊರಗಡೆ ಬರದ ಸ್ಥಿತಿ ನಿರ್ಮಾಣವಾಗಿತ್ತು. ಬಾಯಾರಿದ ಜಲಮೂಲಗಳು. ತಾಪಮಾನ ಹೆಚ್ಚಳವಾದ ಕಾರಣ ಜೀವನದಿ ತುಂಗೆಯ ಒಡಲು ಬತ್ತಿ ನಿಂತರೆ ಹಳ್ಳಕೊಳ್ಳಗಳು ಬಾಯಾರಿವೆ. ಗ್ರಾಮೀಣ ಭಾಗದಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಹೇಳುವ ಭೀತಿ ನಿರ್ಮಾಣಗೊಂಡಿತ್ತು. ಹವಾಮಾನ ಇಲಾಖಾ ವರದಿ ಪ್ರಕಾರ ತಾಲೂಕಿನಲ್ಲಿ ಇನ್ನೂ 2-3 ದಿನ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಗುಡ್ಡೆತೋಟ ಮಿಥುನ್ ಬೆಂಗಳೂರು ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.